ನೀವು ಅತ್ತೆ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀರಾ. ತಪ್ಪು ಸರಿ ಯಾವುದು ಅಂತ ನಿಮ್ಮಪ್ಪನ ಗೊತ್ತಿದೆಮ್ಮ. ಅರಸನಕೋಟೆ ಸೊಸೆ ಆದ ತಕ್ಷಣ ಅವ್ರ ಪರವಾಗಿ ಮಾತಾಡ್ತಿದ್ಯಾ ನೀನು? ಅಯ್ಯೋ ಇಲ್ಲಪ್ಪ, ನಾನ್ ಯಾವತ್ತಿದ್ರು ನಿಮ್ ಮಗಳೇ. ಆದ್ರೆ ಸತ್ಯ ಏನು ಅಂತ ನಿಮಗೆ ಅರ್ಥ ಮಾಡಿಸ್ತಿದ್ದೀನಿ ಅಷ್ಟೇ. ಮಗಳೇ, ನಿಮ್ಮತ್ತೆನ ನಿನ್ ಗಂಡನ್ ನೋಡಿದ್ಮೇಲೆ ನೀನ್ ನೋಡ್ತಾ ಇದ್ಯಾ? ನಾನು 22 ವರ್ಷದಿಂದ ನೋಡ್ತಾ ಇದ್ದೀನಿ. ನಿಮ್ಮತ್ತೆಯಿಂದ ನನ್ನ ತಂಗಿಗಾಗಿರೋ ಮೋಸ, ಆ ಕುಟುಂಬದಿಂದ ಈ ಕುಟುಂಬಕ್ಕಾಗಿರೋ ಅನ್ಯಾಯನ ನನ್ನ ಜೀವ ಇರೋವರೆಗೂ ನಾನು ಮರೆಯಕ್ಕೆ ಸಾಧ್ಯ ಇಲ್ಲ, ಸಾಧ್ಯನೇ ಇಲ್ಲ. ಆದ್ರೂ ನಿಮ್ಮಿಬ್ಬರನ್ನ ಯಾಕೆ ಕ್ಷಮಿಸಿದ್ದೀನಿ ಗೊತ್ತೇನು? ನನ್ನ ಮಗಳ ಮೇಲೆ ನನಗಿರೋ ಪ್ರೀತಿ, ನನ್ನ ಮಗಳಿಗೆ ಅವಳ ಗಂಡನ ಮೇಲಿರೋ ಪ್ರೀತಿ, ಅಷ್ಟೇ. ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಮಾವ. ಇನ್ನು ನಮ್ಮಲ್ಲಿ ದ್ವೇಷ ಇದೆಯಾ? ದ್ವೇಷ ಇದ್ದಿದ್ರೆ ಮನೆ ಒಳಗೆ ಬಿಟ್ಕೋತಾ ಇರಲಿಲ್ಲ, ಒದ್ದಾಗೆ ಆಚೆ ಓಡಿಸ್ತಾ ಇದ್ದೆ. ಹಾಗಂತ ಎಲ್ಲಾನು ಮರೆತು ಸಂಭ್ರಮದಿಂದ ಇರ್ತೀವಿ ಅಂತ ಆಸೆ ಪಡೋದು ಬೇಕಾಗಿಲ್ಲ. ದ್ವೇಷ ಸಾಧಿಸೋ ಸಮಯ ಇದಲ್ಲದೆ ಹೋದ್ರು ಮಾಡಿದ ಮೋಸನಂತೂ ಮರೆಯೋಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅನವಶ್ಯಕವಾಗಿ ಬೇಡದೇ ಇರೋ ವಿಷಯದ ಬಗ್ಗೆ ಚರ್ಚೆ ಆಗೋದು ಬೇಡ. ಅನ್ಯಾಯ ಆಗಿರೋ ಹುಡುಗಿಗೆ ನ್ಯಾಯ ಸಿಗೋದ್ರ ಬಗ್ಗೆ ಚರ್ಚೆ ಮಾಡೋಣ. ಆದಿತ್ಯನು ಪಾರ್ವತಿನೂ ಪ್ರೀತಿ ಮಾಡಿದ್ದಾರೆ. 2 ಹೃದಯಗಳು ಒಂದಾಗಿದೆ. ಅದು ಒಂದಾಗಬೇಕು, ಅದೇ ಸರಿ. ನಾನೇ ಅವರಿಬ್ಬರು ಒಡನಾಟವನ್ನು ಎಷ್ಟೋ ಸಲ ನೋಡಿದ್ದೀನಿ. ಆ ಜೋಡಿನ ಮೆಚ್ಕೊಂಡಿದ್ದೀನಿ. ಅವರಿಬ್ರು ಚೆನ್ನಾಗಿರ್ಲಿ ಅಂತ ಮನಸಾರೆ ಆಶೀರ್ವಾದ ಮಾಡಿದ್ದೀನಿ. ಆದ್ರೆ ನಿನ್ನ ತಾಯಿ ಅಖಿಲಾಂಡೇಶ್ವರಿ ಮನೆ ಕೆಲಸದವಳು ಮನೆ ಸೊಸೆಯಾಗಿ ಬರಬಾರ್ದು ಅಂತ ಹೇಳಿ ಇನ್ನೊಂದು ಹುಡುಗಿನ ಮನೆಗೆ ಸೊಸೆಯಾಗಿ ತರೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಇದು ತಪ್ಪಲ್ವಾ? ತಪ್ಪಲ್ವಾ? ನಾನಿದನ್ನು ಯಾವತ್ತೂ ಒಪ್ಪೋದಿಲ್ಲ, ಕ್ಷಮಿಸೋದಿಲ್ಲ. ನಾನು ಯಾವತ್ತಿದ್ರೂ ಆ ಮನೆಗೆ ಪಾರ್ವತಿನೇ ಸೊಸೆಯಾಗಿ ಬರಬೇಕು. ಇಲ್ಲಪ್ಪ, ಇದರಲ್ಲಿ ಅತ್ತೆದೇನು ತಪ್ಪಿಲ್ಲ. ಅವ್ರು ಯಾವತ್ತೂ ದುಡ್ಡಿಗಾಗ್ಲಿ ಆಸ್ತಿಗಾಗ್ಲಿ ಬೆಲೆ ಕಟ್ಟೋರಲ್ಲ. ಮತ್ತ್ಯಾಕಮ್ಮ ನಿಮ್ಮತ್ತೆ ಪಾರ್ವತಿನ ಒಪ್ಕೊಳ್ದೆ ಬೇರೆ ಹುಡುಗಿನ ತರ್ತಾ ಇದ್ದಾಳೆ? ಯಾಕಂದ್ರೆ ಅವರಿಬ್ರು ಪ್ರೀತಿ ಮಾಡ್ತಾ ಇರೋದು ಅತ್ತೆಗ್ ಗೊತ್ತಿಲ್ಲ. ಒಂದೊಳ್ಳೆ ಸಮಯ ನೋಡ್ಕೊಂಡು ತಮ್ಮ ಪ್ರೀತಿ ವಿಷಯನ ಹೇಳ್ಕೋಬೇಕು ಅಂತ ಭಾವ ಅನ್ಕೊಂಡಿದ್ರು. ಆದ್ರೆ ಅಷ್ಟರಲ್ಲಿ ಪಾರ್ವತಿಯವರು ತಮ್ಮ ತಂದೆ ಬಲವಂತಕ್ಕೆ ಅತ್ತೆ ಅವ್ರ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೋಬೇಕು ಅಂತ ತಮ್ಮ ಪ್ರೀತಿನ ತ್ಯಾಗನೇ ಮಾಡ್ಬಿಟ್ರು. ಭಾವ ತನ್ನಿಂದ ದೂರ ಆಗ್ಲಿ ಅನ್ನೋ ಉದ್ದೇಶದಿಂದ ಅವ್ರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ರು. ಪಾರ್ವತಿಯವ್ರನ್ನ ಕಾಡಿ ಬೇಡಿದ್ರು. ಭಾವನ್ ಪ್ರೀತಿನ ಅವ್ರು ಒಪ್ಕೊಳ್ಳಿಲ್ಲ. ಇದರಿಂದ ವಿಧಿ ಇಲ್ಲದೆ ಭಾವನು ಅತ್ತೆ ನೋಡಿರೋ ಹುಡುಗಿ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ರು. ಅದಾದ್ಮೇಲೆ ಭಾವನ್ ಪ್ರೀತಿಗೆ ಸಪೋರ್ಟ್ ಮಾಡಿದ್ದ ಅನನ್ಯ ಅನ್ನೋರು ಇವ್ರ ಪ್ರೀತಿ ವಿಷಯ ಟಿವಿಯಲ್ಲಿ ಬರೋ ಹಾಗೆ ಮಾಡಿದ್ರು. ಆ ನ್ಯೂಸ್ನೇ ನೀವು ಟಿವಿಲಿ ನೋಡಿದ್ದು. ಹಾಗಾದ್ರೆ ಆ ನ್ಯೂಸ್ ಅಲ್ಲಿ ನೋಡಿದ್ದು ನಿಜಾನ ಸುಳ್ಳ? ಇವರಿಬ್ಬರಿಗೆ ನಿಶ್ಚಿತಾರ್ಥ ಆಗ್ತಿದೆ ಅನ್ನೋದು ಸುಳ್ಳು. ಆದ್ರೆ ಅವರಿಬ್ಬರಿಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಅನ್ನೋದು ನಿಜ ಅಪ್ಪ. ಹಾಗಾದ್ರೆ ಆದಿತ್ಯ ಪಾರು ಕಾನೂನಿನ ಪ್ರಕಾರ ಗಂಡ ಹೆಂಡತಿ ಇವರಿಬ್ಬರು ದೂರ ಆಗಕ್ಕೆ ಹೊರಟಿದಾರ? ಹೌದು ಮಾವ. ಅವ್ರ ತಂದೆ ನಮ್ಮನೆ ಡ್ರೈವರ್, ಅವ್ರ ಮಗಳು ಅರಸನಕೋಟೆ ಸೊಸೆ ಆದ್ರೆ ಅವರು ನಮ್ಮಮ್ಮ ಮೋಸ ಮಾಡ್ದಂಗೆ ಆಗತ್ತೆ ಅಂತ ಅವರೇ ಪಾರ್ವತಿ ಅವ್ರಿಗೆ ವಿಷ ಹಾಕಿ ಕೊಲ್ಲಕ್ ನೋಡಿದ್ರು.
ನನ್ಗೂ ಕೆಲ್ಸ ಇದೆ. ಜನ್ಮ ಕೊಟ್ಟ ಮಗಳಿಗೆ ವಿಷ ಹಾಕಿ ಕೊಲ್ಲೋಷ್ಟು ಕ್ರೂರಿನ ಆ ಮನುಷ್ಯ. ಛೆ, ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳ್ಬೇಕು, ಇಲ್ಲಾಂದ್ರೆ ಹೊಡೆದು ಬುದ್ಧಿ ಹೇಳ್ಬೇಕು. ವಿಷ ಹಾಕಿ ಕೊಲ್ಲುವಂತ ತಪ್ಪು ಏನ್ ಮಾಡಿದಾಳ ಅವಳು? ತಾನಿಷ್ಟಪಟ್ಟವನ್ನ ಪ್ರೀತಿ ಮಾಡಿದ್ಲು. ಪ್ರೀತಿ ಮಾಡಿದವ್ರಿಗೆಲ್ಲ ವಿಷ ಕೊಡೋ ಹಾಗಿದ್ರೆ ಈ ಜಗತ್ತಲ್ಲಿ ಅರ್ಧ ಜಗತ್ತೇ ಇರ್ತಾ ಇರ್ಲಿಲ್ಲ. ಹಾಗೊಂದು ವೇಳೆ ತಪ್ಪಾಗಿದ್ರೆ ಮೊದಲು ಅವನೇ ಕೊಡಬೇಕು ವಿಷ, ಆದಿತ್ಯನ್ ಕೊಡ್ಬೇಕು. ಕರೆಕ್ಟ್ ತಾನೆ? ಇಬ್ಬರು ಸೇರಿ ತಾನೇ ಪ್ರೀತಿ ಮಾಡಿದ್ದಾರೆ. ಒಬ್ಬಳು ಕೊಡೋದು ಏನ್ ನ್ಯಾಯ? ಮಗಳಿಗೆ ವಿಷ ಕೊಟ್ಟು ಕೊಲ್ಲಬೇಕು ಅಂತಿದ್ದ ಅಪ್ಪನಿಗೆ ಆದಿತ್ಯ ಕಾಣ್ಲಿಲ್ವಾ? ಅವನು ಮಾಡಿದ ತಪ್ಪು ಗೊತ್ತಾಗ್ಲಿಲ್ವಾ? ಅವನನ್ನ ಪ್ರಶ್ನೆ ಮಾಡಬೇಕು ಅಂತ ಅವ್ರ ಮನ್ಸಿಗೆ ಬರ್ಲೇ ಇಲ್ವಾ? ಬಂದಿದೆ, ಅದೇನು ಮಾತಾಡಿಲ್ಲ. ಯಾಕೆ ಹೇಳು? ಅಂತಸ್ತಿನ ಅಂತರ. ಇದೇ ಜಗತ್ತಿನ ವ್ಯವಹಾರ ಅಲ್ವೇನಪ್ಪ? ಆಳಿಗೊಂದು ನ್ಯಾಯ, ಅರಸನಿಗೊಂದು ನ್ಯಾಯ. ಲೇ ಅಳಿಮಯ್ಯ, ಎರಡು ಕೈ ಸೇರಿದ್ರೆ ಕಣೋ ಚಪ್ಪಾಳೆ, ಎರಡು ಹೃದಯ ಸೇರಿದ್ರೇನೆ ಪ್ರೀತಿ. ಒಂದು ಹೃದಯಕ್ಕೆ ಶಿಕ್ಷೆ ಕೊಡೋದು ಯಾವ್ದೋ ನ್ಯಾಯ? ನೀವಿಬ್ರು ಲವ್ ಮಾಡ್ತಾ ಇದ್ದಿದ್ದನ್ನ ನಾನು ವಿರೋಧ ಮಾಡ್ಲಿಲ್ವೇನೋ? ಯಾಕೆ ವಿರೋಧ ಮಾಡಿದೆ? ನಾನು ವಿರೋಧ ಮಾಡಿದ್ ನಿಮ್ಮ ಪ್ರೀತಿನಲ್ಲ, ನಿನ್ನ ತಾಯಿ ಅಖಿಲಾಂಡೇಶ್ವರಿ ಜೊತೆಗಿನ ಸಂಬಂಧವನ್ನ ವಿರೋಧ ಮಾಡಿದೆ ನಾನು. ಲೇ ಅಳಿಮಯ್ಯ, ಈ ವೀರಯ್ಯ ದೇವ ಮೇಲು ಕೀಳು ಜಾತಿ ಧರ್ಮ ಅಂತ ಯಾವತ್ತೂ ಕೂಡ ಭೇದ ಭಾವ ಮಾಡಲಿಲ್ಲ ಕಣೋ. ನಾನು ಒಂದೇ ರೀತಿಯಾಗಿ ಜಗತ್ತನ್ನು ನೋಡ್ಕೊಂಡು ಬಂದಿದ್ದೆ, ಗೊತ್ತೇನೋ? ದೂರ ಮಾಡ್ಬೇಕು ಅಂತಿದ್ರೆ ಯಾವತ್ತೂ ದೂರ ಮಾಡ್ಬಿಡ್ತಾ ಇದ್ದೆ. ನನಗೆ ಗೊತ್ತು ಪ್ರೀತಿಯ ಮಹತ್ವ. ಪ್ರೀತಿಗೆ ಅದರದ್ದೇ ಆದಂತ ಒಂದು ಗೌರವ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ಕಾಪಾಡ್ಕೊಳ್ಬೇಕು. ಅವನೇ ಮನುಷ್ಯ. ನೀವಿಬ್ರು ದಂಪತಿಗಳಾಗ್ಬೇಕು ಅನ್ನೋದು ಆ ದೈವ ನಿಯಮ. ಮನುಷ್ಯ ನಾನೇನೂ ಮಾಡಕ್ಕಾಗ್ಲಿಲ್ಲ. ಪ್ರೀತಿಸುವಾಗ ಹೆತ್ತವ್ರ ನೋವೇನಂತ ನಮ್ಗೆ ಅರ್ಥ ಆಗಲ್ಲ. ಆದ್ರೂ ಹೆತ್ತವ್ರೆ ಮಕ್ಳ ಪ್ರೀತಿ ಬೇಗ ಶರಣಾಗ್ತಾರೆ. ಈ ವಿಷಯದಲ್ಲಿ ನಾನು ನಿಮ್ಮನ್ನ ದೇವರ ತರ ನೋಡ್ತೀನಿ ಮಾವ. ನಮ್ಮ ಮನೆ ಮೇಲೆ ಅಷ್ಟು ದ್ವೇಷ ಕಾಡ್ತಿದ್ದವರು ಅದನ್ನೆಲ್ಲ ಮರೆತು ನಿಮ್ ಪಾಡಿಗೆ ನೀವಿದ್ದೀರಾ ಅಂದ್ರೆ ಅದು ನಿಮ್ಮ ದೊಡ್ಡ ಗುಣ. ನಾನು ಮೌನವಾಗಿದ್ದೀನಿ ಅಂದ್ರೆ ಮೌನವಾಗಿರೋ ಸತ್ಯಗಳೆಲ್ಲ ಸುಳ್ಳಾಗುತ್ತೆ ಅಂತ ಅರ್ಥ ಅಲ್ಲ. ಅದು ಸದಾ ನನ್ನ ಮನಸ್ಸನ್ನು ಕಾಡ್ತಾನೆ ಇರುತ್ತೆ. ನಾನು ನಿನ್ನನ್ನು ಅಳಿಯ ಅಂತ ಒಪ್ಕೊಂಡಿರ್ಬೋದು, ಆದ್ರೆ ನಿನ್ನ ತಾಯಿ ಅಖಿಲಾಂಡೇಶ್ವರಿನ ನಾನು ವ್ಯಕ್ತಿ ಅಂತ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋಕೆ ಸಾಧ್ಯನೂ ಇಲ್ಲ. ಸರಿ, ಈಗ ಆಗಿದ್ದ ಆಗೋಯ್ತು. ಮುಂದೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಈಗ ಅವರಿಬ್ರು ಪ್ರೀತಿ ಕಥೆ ಎಲ್ಲಿವರೆಗೂ ಬಂದಿದೆ? ಪಾರ್ವತಿಯವ್ರ ತಂದೆ ಅರಸನ್ ಕೋಟೆನ ದೇವಸ್ಥಾನ ತರ ನೋಡ್ತಾರೆ. ಕೆಲ್ಸೋರ್ ಯಾವತ್ತಿದ್ರು ಹೊಸ್ಲಿಂದ ಆಚೆ ಇರ್ಬೇಕು, ಅವಕಾಶ ಕೊಟ್ಟಿದ ತಕ್ಷಣ ಗೋಪುರದ ಒಳಗೆ ಬರಬಾರ್ದು ಅನ್ನೋದು ಅವ್ರ ತತ್ವ. ಪಾರ್ವತಿಯವ್ರ ವಿಷ ತಗೊಂಡಿದ್ದು ಅಣ್ಣಂಗೆ ಗೊತ್ತಾಗಿ ದೇವ್ರದಿಂದ ಅವ್ರನ್ನ ಉಳಿಸ್ಕೊಂಡ. ಆದ್ರೆ ಪಾರ್ವತಿಯವ್ರ ಬದುಕಿ ತಮ್ಮ ಪ್ರೀತಿನ ಸಾಯಿಸ್ತಾ ಇದ್ದಾರೆ. ನನಗೆ ಇವ್ರ ಜೊತೆ ಮಾತಾಡೋದಕ್ಕೆ ಏನು ಉಳಿದಿಲ್ಲ. ನನಗೆ ಇವ್ರ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದ್ಸಲ ನನ್ನ ಪ್ರೀತಿ ಮಾಡು ಅಂದ್ರೆ ಖಂಡಿತವಾಗ್ಲೂ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಅವ್ರ ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಪಾರ್ವತಿಯವರು ಕೂಡ ಅದೇ ಹಾದಿನ ತುಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ಅವರಪ್ಪ ನಮ್ಮಮ್ಮ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ತನ್ನ ಪ್ರೀತಿನ ತ್ಯಾಗ ಮಾಡಕ್ ಹೊರಟಿದ್ದಾರೆ. ಬಂದ ಘಟನೆಯಿಂದ ಭಾವನ್ ನೋಡಿರೋ ಹುಡುಗಿಗಾದ್ರೂ ಅನುಮಾನ ಬಂದಿದ್ರೆ ಈ ಸಂಬಂಧ ಮುರಿದು ಬೀಳ್ತಾ ಇತ್ತು. ಆದ್ರೆ ಆ ಹುಡುಗಿಗೆ ಇವ್ರ ಬಗ್ಗೆ ಒಂದ್ ಸ್ವಲ್ಪನೂ ಅನುಮಾನ ಬರ್ಲಿಲ್ಲ. ನಿಶ್ಚಿತಾರ್ಥ ಬೇರೆ ಹತ್ರ ಬರ್ತಾ ಇದೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಅವರೇ ತಮ್ಮ ಪ್ರೀತಿನ ಬಲಿ ಕೊಡೋದಕ್ಕೆ ಹೊರಟಿದ್ದಾರೆ. ನನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲಪ್ಪ.
ನಿಮಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಬಂದಿದ್ದಕ್ಕೆ ನಮ್ಮನ್ನ ಕ್ಷಮಿಸಿ ಮಾವ. ಒಳ್ಳೆ ಉದ್ದೇಶಕ್ಕೆ ಸುಳ್ಳು ಹೇಳಿದ್ರೆ ಅದಕ್ಕೆ ಕ್ಷಮೆ ಇದ್ದೇ ಇರುತ್ತಪ್ಪ. ಈ ನಿಮ್ಮ ಒಳ್ಳೆ ಉದ್ದೇಶಕ್ಕೆ ನಮ್ಮ ಬೆಂಬಲ ಇದ್ದೇ ಇದೆಪ್ಪ, ಅಲ್ವೇನೋ ವೀರು? ನಿಮ್ಗೆ ಏನಾಗ್ಬೇಕು? ನಾನು ಅವ್ರ ಮನೆ ಕೆಲಸದವಳು. ಹೇಳ್ತಿದ್ದೀರಾ ಸುಳ್ಳು ಹೇಳ್ತಿದ್ದೀರಾ? ನಿಜ ಪುಟ್ಟ. ಹೌದಾ ಮಾಮ? ಹಾ ಪುಟ. ಹಂಗಾದ್ರೆ ತಾತ ನಿಮ್ ಮೊದಲನೇ ಸಲ ಮನೆಗ್ ಬಂದಾಗ ನಿಮ್ಮನ್ನ ಗಂಡ ಹೆಂಡತಿ ಅಂತ ಹೇಳಿದ್ರು. ನಾನು ಹಾಗೆ ಅನ್ಕೊಂಡಿದ್ದೆ. ನೀವು ಹೋಳಿ ಹಬ್ಬಕ್ ಬಂದಾಗ ಎಷ್ಟು ಖುಷಿ ಖುಷಿಯಾಗಿದ್ರಿ. ಹೀಗೇನಾಯ್ತು? ಜಗಳ ಮಾಡ್ಕೊಂಡ್ರಾ? ಯಾಕೆ ಸುಮ್ನೆ ಆಗ್ಬಿಟ್ರಿ? ನನ್ ಪ್ರಶ್ನೆಗೆ ಉತ್ತರ ಕೊಡಿ. ಇದ್ರ ಬಗ್ಗೆ ಏನು ಕೇಳ್ಬೇಡ ಪುಟ್ಟ. ಯಾಕೆ ಇಲ್ಬಾರ್ದು? ಬಂದಾಗಿಂದ ನಿಮ್ಮಿಬ್ಬರ ಮುಖದಲ್ಲಿ ನಗುನೇ ಇಲ್ಲ. ಯಾಕೆ? ಏನಾಯ್ತು? ಈಗೇನ್ ಪುಟಿ, ನಾನ್ ನಿನ್ ಜೊತೆ ಆಟ ಆಡ್ಬೇಕು ಅಷ್ಟೇ ಅಲ್ವಾ? ಇಬ್ಬು ನಮ್ಮಪ್ಪ, ಇಬ್ಬು ನಮ್ಮಮ್ಮ, ನಾನು ನಿಮ್ ಮಗಳು. ಇಲ್ಲ ಪುಟ್ಟ, ನನಗ್ ಕೆಲ್ಸ ಇದೆ, ನೀವ್ ಆಡ್ಕೊಳ್ಳಿ. ನೋಡು ತಾತ, ಅಕ್ಕ ಆಟಾಡೋಣ ಅಂದ್ರೆ ಬರ್ತಾನೆ ಇಲ್ಲ. ಅಕ್ಕಂಗೆ ಬೇರೆ ಕೆಲಸ ಇದೆ, ನೀನು ನಿನ್ ಸ್ನೇಹಿತರ ಜೊತೆ ಆಟ ಆಡ್ಕೋ. ಸ್ವಲ್ಪ ಮಾತಾಡ್ಬೇಕು ನಿನ್ ಜೊತೆ. ನಾನು ಯಾರು? ನಾನು ಯಾರು ಅಂದೆ? ವೀರಯ್ಯದೇವ. ನನ್ನ ಹೆಸರೇನು ಅಂತ ಕೇಳಿದ, ನಮ್ಮಿಬ್ಬರ ಮಧ್ಯೆ ಏನ್ ಸಂಬಂಧ ಅಂತ ಕೇಳಿದ. ನಮ್ಮಪ್ಪ ಅಮ್ಮಂಗೆ ಅದೊಂದು ವಿಚಾರದ ಬಗ್ಗೆ ಮಾತಾಡಬೇಡ. ನೀನ್ ನನ್ನ ತಂಗಿ ಗಂಡ ತಾನೆ? ಪಾರ್ವತಿ ನಿನ್ ತಾಳಿ ಕಟ್ಟಿದ ತಾನೆ? ಪಾರ್ವತಿ ನನ್ನ ತಂಗಿ. ಹಾಗಿದ್ಮೇಲೆ ನೀನು ಈ ಮನೆ ಅಳಿ. ಅಲ್ಲ, ಈ ವಿಷಯ ನಿಮ್ಗೆ? ನಿನ್ನ ತಮ್ಮ ನನ್ನ ಮಗಳಿಂದ ಗೊತ್ತಾಯ್ತು ನೀವಿಬ್ಬರು ಗುಟ್ಟಾಗಿ ಮದುವೆ ಆಗಿದ್ದೀರಾ ಅಂತ. ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ನಮ್ಮ ಮಕ್ಕಳು ನಮ್ಗೆ ಗೊತ್ತಿಲ್ಲದೆ ಮದುವೆ ಆದ್ರು ಅಂತ ಗೊತ್ತಾದ್ರೆ ಆ ಹೆತ್ತ ಕರುಳಿನ ಸಂಕಟ ಎಂತದ್ದು ಅಂತ ನನಗೆ ಗೊತ್ತು. ನಿಮ್ಮ ತಾಯಿ ಮೇಲೆ ನಂಬಿಕೆಗೋಸ್ಕರ
ಪಾರ್ವತಿ ತನ್ನ ಪ್ರಾಣನೇ ತ್ಯಾಗ ಮಾಡಕ್ಕೆ ನಿರ್ಧಾರ ಮಾಡಲು ಅಂದಾಗ ಈ ಮನಸ್ಸು ಅದೆಷ್ಟು ಸಂಕಟ ಅನುಭವಿಸ್ತು ಗೊತ್ತಾ? ಅವ್ರ ತಂದೆ ನಿಷ್ಠೆ, ಆ ವ್ಯಕ್ತಿ ನಿಷ್ಠೆ ಗೊತ್ತಾಗಿ ಇದಕ್ಕಿಂತ ಒಳ್ಳೆ ಮನೆತನದ ಹೆಣ್ಣು ನಿನಗೆ ಸಿಗೋದಿಲ್ಲ, ಖಂಡಿತ ಸಿಗೋದಿಲ್ಲ ಅಂತ ಅನ್ನಿಸ್ತು. ಈಗ ನೀವಿಬ್ಬರು ದೂರ ಆಗಬೇಕು ಅನ್ನೋ ನಿರ್ಧಾರ ಮಾಡಿದ್ದೀರ ಅನ್ನೋದನ್ನು ಕೇಳಿ ನನ್ನ ಮನಸ್ಸು ಸಹಿಸ್ಕೊಳ್ತಾ ಇಲ್ಲ. ಪಾರ್ವತಿ ನನ್ನ ತಂಗಿ ಸ್ಥಾನ ತುಂಬಿದಾಳೆ. ಅದನ್ನ ನನ್ನ ಮನಸ್ಸು ಒಪ್ಕೊಂಡಿದೆ. ನಾನ್ ಬದುಕಿರೋವರೆಗೂ ನನ್ನ ತಂಗಿ ಜೀವನ ಹಾಳಾಗೋದಕ್ಕೆ ನಾನ್ ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ನನ್ನ ಉಸಿರಿರೋವರೆಗೂ ಬಿಡೋದಿಲ್ಲ. ಪ್ರೀತಿ ಅನ್ನೋದು ಪವಿತ್ರವಾದ ದೇಗುಲ. ಆ ದೇಗುಲದ ಸ್ಪರ್ಶ ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು, ಪುಣ್ಯ. ಯಾರಿಗೂ ಸಿಕ್ಕೋದಿಲ್ಲ ಅದು. ನಿನಗೆ ಸಿಕ್ಕಿದೆ ನಿನಗೆ, ಕಾಪಾಡ್ಕೋ, ಕಳ್ಕೋಬೇಡ. ಈ ಕೋಪ, ದ್ವೇಷ, ಅಸೂಯೆ, ಅಹಂನಿಂದ ಏನೂ ಸಾಧಿಸಕ್ಕಾಗಲ್ಲ. ಈ ಪ್ರೀತಿನ ಕಳ್ಕೊಂಡ್ಬಿಡ್ತೀವಿ. ನಿನ್ನ ಪರಿಸ್ಥಿತಿನೂ ಹಾಗೆ. ಅದೇ ನನ್ನ ತಂಗಿ ಪಾರ್ವತಿ ನೋಡು, ನನ್ನಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ತನ್ನ ಪವಿತ್ರವಾದ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳೆ. ನೀವಿಬ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ನಿನಗಿನ್ನೂ ಪಾರ್ವತಿ ಮೇಲೆ ಪ್ರೀತಿ ಇದೆಯಾ, ಅಥವಾ ನಿಮ್ಮಮ್ಮ ತೋರಿಸಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತಿದ್ಯಾ? ಪಾರ್ವತಿನ ಮರೆಯೋದು ಒಂದೇ, ನಾನ್ ಸಾಯೋದು ನನ್ ಮನ್ಸಲ್ಲಿ ಈಗ ಮಾತ್ರ ಅಲ್ಲ, ನಾನ್ ಸಾಯೋವರೆಗೂ ಪಾರ್ವತಿನೇ ಇರ್ತಾಳೆ. ಅವಳನ್ನ ಬಿಟ್ಟು ಬೇರೆ ಯಾರಿಗೂ ಆ ಸ್ಥಾನ ಸಿಗಲ್ಲ. ನೀವ್ ಹೇಳಿದ್ರಿ ಪ್ರೀತಿ ಅಂದ್ರೆ ದೇವಸ್ಥಾನ ತರ ಅಂತ. ನನ್ ಬಾರೋ ಪ್ರೀತಿಯ ಪರಮ ಭಕ್ತ ನಾನು. ಅವಳನ್ನ ಹೊಲಿಸ್ಕೊಳ್ಳೋದಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ನನಗ್ ಗೊತ್ತು. ನನ್ ಪ್ರೀತಿ ನನಗ್ ಸುಲಭವಾಗಿ ಸಿಕ್ಕಿಲ್ಲ. ಇಷ್ಟೆಲ್ಲ ಪ್ರೀತಿ ಮಾಡೋ ನೀನು ನಿಮ್ ತಾಯಿ ತೋರಿಸಿದ ಹುಡುಗಿನ ಮದುವೆ ಆಗೋಕೆ ಹೇಗಪ್ಪ ಒಪ್ಕೊಂಡೆ?